ನಜ್ಜಿ RCB ಈ ಒಂದು ಸೀಸನ್ ಪ್ಲೇ ಆಫ್ಗೆ ಹೋಗಿದೆ ಮಗ, ಓಕೆನಾ. ಬಟ್ ಇನ್ನ ನೆಮ್ಮದಿ ಇಲ್ಲ ಗುರು ನಮ್ಗೆ. ಯಾಕಂತ ಹೇಳಿದ್ರೆ ಟೇಬಲ್ ಅಲ್ಲಿ ಟಾಪ್ 2 ನ ಫಿನಿಶ್ ಮಾಡಲೇಬೇಕು. ಲೀಗ್ ಮ್ಯಾಚ್ ಎಲ್ಲ ಮುಗಿಯೋಷ್ಟರಲ್ಲಿ ಈ ಒಂದು ಸೀಸನ್ನು ಟೇಬಲ್ ಅಲ್ಲಿ ಟಾಪ್ 2 ನ ಫಿನಿಶ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. 3/4 ಅಲ್ಲಿ ಏನಾದ್ರು ಬಂದ್ರೆ ಅದಕ್ಕೋಸ್ಕರ ನಾವು RCB ಫ್ಯಾನ್ಸ್ಗೆ ಇನ್ನ ಕ್ಯಾಲ್ಕುಲೇಷನ್ ಮಾಡಿದ್ದು ನಿಂತೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಬೇರೆ ಸೀಸನ್ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೆಲ್ಬೇಕು, ಇವ್ರಿಗೆ ಗೆಲ್ಬೇಕು, ಇವ್ರು ಬಿಟ್ರೆ ಅವ್ರು ಅವ್ರು ಬಿಟ್ರೆ ಇವ್ರಿಗೆ ಯಾರು ಅಂತ ಹೇಳ್ಬಿಟ್ಟು ಆಟಾಡ್ತಾ ಇದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಅದೇ ತರ ಆಗ್ತಾ ಇತ್ತು ಎಲ್ಲ ಸೀಸನ್. ಬಟ್ ಈ ಒಂದು ಸೀಸನ್ ಆ ತರ ಏನು ಚಾನ್ಸೇ ಕೊಡ್ಲಿಲ್ಲ. ಒಳ್ಳೆ ಮ್ಯಾಚ್ಗಳನ್ನ ಆಡಿ ಯಾವೇ ಗೇಮ್ ಎಲ್ಲಾನು ಉಡೀಸ್ ಮಾಡ್ಕೊಂಡು ಬಂದ್ರು. ಬಟ್ ಇವಾಗ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 4 ಟೀಮ್ಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಬಟ್ ಆದ್ರೂ ಕೂಡ ನೆಮ್ಮದಿ ಇಲ್ಲ ಆಗಿರೋ ಲೈಫಲ್ಲಿ RCB ಫ್ಯಾನ್ಸ್ಗೆ ಮತ್ತೆ RCB ಟೀಮ್ಗೆ. ಏನೇನೆಲ್ಲ ಆಗ್ಬೇಕಿನ್ನ RCB ಟೀಮ್ಗೆ, ಯಾರೆಲ್ಲ ಸೋಲ್ಬೇಕು, ಯಾರೆಲ್ಲ ಗೆಲ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ ಅಂತ ಹಾಕೊಳ್ಳಿ. ಆಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದ. 1 ನಿಮಿಷ ಲ್ಯಾಪ್ಟಾಪ್ ತಗೋತೀನಿ. ಬಟ್ RCB ಫ್ಯಾನ್ಸ್ಗಂತೂ ಕ್ಯಾಲ್ಕುಲೇಷನ್ ಮಾಡೋದು ಮಾತ್ರ ನಿಲ್ಲಲ್ಲ ಗುರು. ಬನ್ನಿ ಏನಂತ ತಿಳಿಸ್ಕೊಡ್ತೀನಿ. ಇವತ್ತಿನ ಮ್ಯಾಚ್ LSG ಮತ್ತೆ GT ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಅಲ್ಲಿ LSG ಗೆಲ್ಬೇಕು ಮಗ. ಯಾಕಂತ ಹೇಳಿದ್ರೆ ಇವರು 12 ಮ್ಯಾಚ್ ಅಲ್ಲಿ 9-4 ಗೆದ್ದಿದ್ರೆ ಟೇಬಲ್ 18 ಪಾಯಿಂಟ್ ತಗೊಂಡು ಫಸ್ಟ್ 1 ಕೂತ್ಕೊಬಿಟ್ಟಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಏನಾದ್ರು GT ಗೆದ್ರೆ RCBಗೆ ಟೇಬಲ್ ಅಲ್ಲಿ ಟಾಪ್ ಬರೋಕ್ಕೆ ಚಾನ್ಸ್ ಇರುತ್ತೆ. ರನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮರೆಯಾಗೆ ಇಲ್ಲ. RCB 12ರಲ್ಲಿ 8 ಗೆದ್ದಿದ್ದಾರೆ. ಪಂಜಾಬ್ ಅವರು ಕೂಡ 12ರಲ್ಲಿ 8 ಗೆದ್ದಿದ್ದಾರೆ. ಮುಂಬೈ 13ರಲ್ಲಿ 8. ಬಟ್ ಮುಂಬೈಗೆ ಟಾಪ್ 2 ಬರೋಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳ್ತೀನಿ. ಬಟ್ ಇಲ್ಲಿ ಚಾನ್ಸ್ ಇರೋದು 3 ಟೀಮ್ಗೆ, GT, RCB, ಪಂಜಾಬ್ಗೆ. ಬಟ್ ಯಾರು ಏನಾದರೂ ಮಾಡ್ಕೊಳ್ಳಿ, ನಮ್ಮ RCB ಏನಾದರೂ ಟಾಪ್ 2 ನ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು GT ಸೋಲೇಬೇಕು ಗುರು. ಮತ್ತೆ ಇನ್ನು ಪಂಜಾಬ್ ಕೂಡ 2 ಮ್ಯಾಚ್ ಇದೆ. ಪಂಜಾಬ್ ಮತ್ತೆ RCB 2 ಕೂಡ ಸೇಮ್ ಪಾಯಿಂಟು ಇದಾರೆ. ರನ್ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, 100 ಪಾಯಿಂಟ್ಸ್ ಅಷ್ಟೇ. ಅದಕ್ಕೋಸ್ಕರ ಪಂಜಾಬ್ ಅವರು 3, RCB 2ರಲ್ಲಿದ್ದಾರೆ. ಬಟ್ RCB ಇನ್ನು 2ಕ್ಕೆ 2 ಗೆದ್ಬಿಟ್ರೆ ಮಗ ಟೇಬಲ್ ಅಲ್ಲಿ ಫಸ್ಟ್ 1 ಫಿನಿಶ್ ಮಾಡ್ತೀವಿ. ಸೊ ಇವತ್ತಿನ ಮ್ಯಾಚು GT ಹೆಂಗಾದ್ರೂ ಮಾಡಿ ಸೋಲ್ಸ್ಬಿಡಿ ಗುರು. ಏನು ಕಾಮೆಂಟ್ ಮಾಡ್ತಾರೆ ನೀವೇ ಮಾಡ್ಕೊಳ್ಳಿ. ಮತ್ತು MI ಕೂಡ ಇನ್ನೊಂದು ಮ್ಯಾಚ್ ಇದೆ, ಅವ್ರಿಗೆ ಕಷ್ಟ ಇದೆ. ಪಂಜಾಬ್ಗೆ 2 ಮ್ಯಾಚ್ ಇದೆ, ಸೇಮ್ ಪಾಯಿಂಟು. RCB 17, ಇವ್ರದ್ದು 17. ಸೊ ಪಂಜಾಬು ಕೂಡ ಸೋಲ್ಬೇಕು, GTನೂ ಕೂಡ ಒಂದೊಂದು ಮ್ಯಾಚ್ ಸೋತರೆ ಸಾಕು ಮಗ. RCB ಇನ್ನು 2 ಮ್ಯಾಚ್ ಗೆದ್ಬಿಟ್ರೆ SRH ಮೇಲೆ ಒಂದಿದೆ, ಮತ್ತು ಇನ್ನೊಂದು ಮೇಲೆ ಲಕ್ನೋ ಮೇಲೆ ಇದೆ. ಲಕ್ನೋ ಮೇಲೆ ಪಕ್ಕ ಹೊಡೆದೇ ಬಿಡ್ತೀವಿ. ಸೊ ಅದಕ್ಕೋಸ್ಕರ ಇವತ್ತಿನ ಮ್ಯಾಚು ಲಕ್ನೋ ಗೆಲ್ಲಿ ಗುರು. ಬಿಕಾಸ್ ನಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಮುಂದಿನ ಮ್ಯಾಚು ನಾವು ನಿಮ್ಮನ್ನ ಸೋಲಿಸ್ತೀವಿ, ಅದಕ್ಕೋಸ್ಕರ. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇವತ್ತಿನ ಮ್ಯಾಚು GT ಸೋಲೇಬೇಕು. ಅವರಂತೂ ಈ ಒಂದು ಸೀಸನ್ನು ಫೈರ್ ಥರ ಆಡ್ತಾ ಇದ್ದಾರೆ. ಅವರಲ್ಲಿ ಟಾಪ್ 3ನ ಎತ್ಕೊಬಿಟ್ರೆ ಸುದರ್ಶನ್ ಮತ್ತೆ ಗಿಲ್ಲ ಎತ್ಕೊಂಡ್ರೆ ಮುಗ್ದೇ ಹೋಯ್ತು, ಇನ್ನು ಯಾವನೂ ಇಲ್ಲ. ಬಟ್ಲರು ಕೂಡ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಟಾಪ್ ಆರ್ಡರ್ಸ್ ರನ್ ಹೊಡ್ಕೊಡ್ತಾ ಇದ್ದಾರೆ. ಬಟ್ ಮಿಡಲ್ ಆರ್ಡರ್ಸು ಈ ಒಂದು ಸೀಸನ್ ಬ್ಯಾಟಿಂಗೇ ಬಂದಿಲ್ಲ. ಅವರೇನಾದರೂ ಎಲಿಮಿನೇಟರಲ್ಲಿ ಏನಾದರೂ ಟಾಪ್ ಆರ್ಡರ್ ಫೇಲ್ ಆದರು ಅಂತ ಹೇಳಿದ್ರೆ ಈ ಒಂದು ಸೀಸನ್ನು GT ಮನೆಗೆ ಹೋಗ್ತಾರೆ ನನ್ನ ಪ್ರಕಾರ. ಬಿಕಾಸ್ ಅವ್ರು ಈ ಒಂದು ಸೀಸನ್ನು ಮಿಡಲ್ ಆರ್ಡರ್ಸ್ಗೆ ಬ್ಯಾಟಿಂಗೇ ಕೊಡಲಿಲ್ಲ. ಆ್ಯಕ್ಚುಲಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಅವರೇ ಆಡ್ಕೊಬಿಟ್ರು ಸೀಸನ್ ಪೂರ್ತಿ. ಸೊ ಅವ್ರಿಗೆ ಅದಕ್ಕೋಸ್ಕರ GTಯಲ್ಲಿ ಟಾಪ್ 3ನ ತುಂಬ ರನ್ಸ್ನ ಹೊಡೆದಿದ್ದಾರೆ ಈ ಒಂದು ಸೀಸನ್ನು. ಮತ್ತು RCB ಎಲ್ಲರಿಗೂ ಬ್ಯಾಟಿಂಗ್ ಸಿಗ್ತದೆ, ಎಲ್ಲರಿಗೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಂಡು ಬೌಲರ್ಸ್ಗೂ ಬ್ಯಾಟಿಂಗ್ ಸಿಗ್ತದೆ ಕೆಲವೊಂದು ಮ್ಯಾಚಸ್ಸು. ಸೊ RCBಗೆ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ RCB ಈ ಒಂದು ಸೀಸನ್ನು ಇಲ್ಲಿ ಮಡ್ಡಿಗೆ ಬಂದಿರೋದು. ಮತ್ತು ಪಂಜಾಬ್ ಕೂಡ ಏನು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು 2 ಮ್ಯಾಚ್ ಸೋತ್ಬಿಟ್ರೆ ಸಾಕು ಮಗ, ಬೇರೆ ಬಿಸಿನೇ ಇಲ್ಲ. 2 ಮ್ಯಾಚ್ ಸೋಲೇಬೇಕು. ಸೊ ಇದು ಸಿನಾರಿಯೋ ಇರೋದು. RCBಗೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಚಿಂತೆ ಗುರು. ಪಂಜಾಬ್ 1 ಮ್ಯಾಚ್ ಸೋಲ್ಬೇಕು, GT ಇವತ್ತಿನ ಮ್ಯಾಚ್ ಸೋಲ್ಬೇಕು, ಆಮೇಲೆ RCB 2 ಮ್ಯಾಚ್ ಗೆದ್ರೆ ಸಾಕು. ನಾವು ಟೇಬಲಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತೀವಿ. ಮತ್ತು ಚಾಟ್ GPTಯ ಪ್ರಕಾರ ಈ ಒಂದು ಸೀಸನ್ನು ಮುಂಬೈ ಮತ್ತು RCB ಫೈನಲ್ಗೆ ಹೋಗ್ತಾರಂತೆ. RCB ಕಪ್ನಾಗ ಹೇಳ್ತಾರಂತೆ, ಏನೋ ಗೊತ್ತಿಲ್ಲ. ಆ ಥರ ಒಂದು ಪ್ರಿಡಿಕ್ಷನ್ ಬಂದಿದೆ ಚಾಟ್ GPT ಇಂದ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಯಾರನ್ನ ಕಪ್ ಗೆಲ್ತಾರೆ ಅಂತ ಕೂಡ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದರೆ ಪಟ್ಟಂತ ಹಾಕ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬಾಯ್ಸ್.